ಹೆಲೋ ಗೈಸ್, ಖರ್ಚಿಗೆ ಯಾರಿಗೆಲ್ಲ ದುಡ್ಡು ಬೇಕೋ ನೋಡಿ ಅವರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಅಪ್ ಟು 50,000 ರೂಪಾಯಿವರೆಗೆ ಲೋನ್ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಲ್ಲಿ ನಾನು ಲೈವ್ ಆಗಿ ಜಸ್ಟ್ 1 ನಿಮಿಷದಲ್ಲೇ ಲೋನ್ ತೊಗೊಂಡ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಎಲ್ರಿಗೂ ಸದ್ಯಕ್ಕೆ ಇದು ಲೋನ್ ಕೊಡುತ್ತೆ. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ಸ್ಟೂಡೆಂಟ್ಗೂ ಕೂಡ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಲೋನ್ ಕೊಡ್ತಾ ಇದೆ. ನೀವೇನಾದರೂ ಫಸ್ಟ್ ಟೈಮ್ ಇಲ್ಲಿ ಲೋನ್ ತೊಗೊತಾ ಇದ್ರೂ ಕೂಡ ನಿಮಗೆ ಇನ್ಸ್ಟಂಟ್ ಆಗಿ ಇಲ್ಲಿ ಲೋನ್ ಸಿಗುತ್ತೆ ಗೈಸ್. ಸೊ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ನ ಇಲ್ಲಿ ಕೊಟ್ಬಿಟ್ಟು KYC ಕಂಪ್ಲೀಟ್ ಮಾಡಿಬಿಟ್ಟು ತಕ್ಷಣ ನೀವು ಲೋನ್ ತೊಗೋಬೋದು. ಜಸ್ಟ್ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ಸಾಕು. ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ ನಾನು ನಿಮಗೆ ಲೋನ್ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಆ್ಯಂಡ್ 50,000 ರೂಪಾಯಿವರೆಗೂ ಇಲ್ಲಿ ತಕ್ಷಣ ಸಾಲ ಅನ್ನೋದು ಸಿಗುತ್ತೆ. ಯಾರಿಗೆಲ್ಲ ನೀಡ್ ಇದೆ, ಯಾರಿಗೆಲ್ಲ ಖರ್ಚು ಮಾಡಬೇಕು, ದುಡ್ಡು ಬೇಕು, ನಮ್ಮ ಕಡೆ ದುಡ್ಡಿಲ್ಲ ಅಂತ ಇದ್ರು ಅವರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಸೊ ಮೊದಲೇದಾಗಿ ಈ ಒಂದು ಆ್ಯಪಲ್ಲಿ ಲೋನ್ ತೊಗೊಂಡ್ಬಿಟ್ಟು ತೋರಿಸ್ತೀನಿ. ಅದಾದ ನಂತರ ನಿಮಗೆ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನನಗೆ 4,000 ರೂಪಾಯಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ನಾನು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಂತರ ಇಲ್ಲಿ ಸೆಲೆಕ್ಟ್ ಲೋನ್ ಟರ್ಮ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ 31 ದಿನಗಳವರೆಗೆ ಕೊಡ್ತಾ ಇದ್ದಾರೆ. ಅಂದರೆ 1 ಮಂತ್ಲಿ ಪೇಮೆಂಟ್ ಇರುತ್ತೆ. 4,130 ರೂಪಾಯಿ ಇಲ್ಲಿ ಟೋಟಲ್ ಅಮೌಂಟ್ ಡ್ಯೂ ಇರುತ್ತೆ. ಓಕೆನಾ. ಇಲ್ಲಿ 62 ದಿನಗಳವರೆಗೆ ಕೊಡ್ತಾ ಇದ್ದಾರೆ. ಅಂದರೆ 2 ತಿಂಗಳ ಪೇಮೆಂಟ್ಸ್ ಇರ್ತವೆ, 2 ಪೇಮೆಂಟ್ಸ್ ಇರ್ತವೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಅಮೌಂಟ್ ಡ್ಯೂ 4,760 ರೂಪಾಯಿ. ಅಂದರೆ 1 ಮಂತಿಗೆ ಇಲ್ಲಿ 31 ದಿನದ್ದು ಒಂದೇ ಪೇಮೆಂಟ್ ಇರುತ್ತೆ 4,030. 62 ದಿನದಲ್ಲಿ ಏನಿರುತ್ತೆ 2 ಪೇಮೆಂಟ್ಸ್ ಇರ್ತವೆ, 2,130 ರೂಪಾಯಿ ಇಲ್ಲಿ ಕೊಡಬೇಕಾಗಿರುತ್ತೆ. ಓಕೆನಾ. ಸೊ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು, ನಿಮ್ಗೆ ಯಾವ್ದು ಬೇಕು, 31 ದಿನ ಬೇಕಾ ಅಥವಾ 62 ದಿನ ಬೇಕಾ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 412 ರೂಪಾಯಿ ಕಟ್ಟಾಗುತ್ತೆ. ಡಿಸ್ಪೋಸ್ ಆಗೋದು ನಮಗೆ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ 3,588 ರೂಪಾಯಿ ಆಗುತ್ತೆ. ನಂತರ ಟೋಟಲ್ ಇಂಟ್ರೆಸ್ಟ್ ಇಲ್ಲಿ 130 ರೂಪಾಯಿ ಆಗ್ತಾ ಇದ್ದಾರೆ. ಆ್ಯಂಡ್ ಟೋಟಲ್ ಡ್ಯೂ ಅಮೌಂಟ್ ಇಲ್ಲಿ 4,130 ರೂಪಾಯಿ. ಓಕೆನಾ. ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕ್ ಸೆಲೆಕ್ಟ್ ಮಾಡಿ ಕೇಳುತ್ತೆ. ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ಲೋನ್ನ ತಗೋಬಹುದು. ಇಲ್ಲಿ ವ್ಯೂ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಎಷ್ಟು ಪ್ರೊಸೆಸಿಂಗ್ ಫೀಸ್ ಇದೆ, ಎಷ್ಟು ಇಲ್ಲಿ GST ಆಗ್ತಾ ಇದ್ದಾರೆ, ಎಷ್ಟು ಇಲ್ಲಿ ಡಿಸ್ಪೋಸ್ ಆಗ್ತಾ ಇದೆ ಅಮೌಂಟು, ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇದ್ದಾರೆ. 130 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಓಕೆನಾ. 4,000 ರೂಪಾಯಿ ಮೇಲೆ. ಸೊ ಕಡಿಮೆ ಅಂತಲೇ ಹೇಳ್ಬೋದು 2 ತಿಂಗಳಿಗೆ. ಓಕೆನಾ. ಸೊ ಅದೇ ನೀವು 5,000 ಮೇಲೆ ತೊಗೊಂತೀರಾ ಅಂತಂದರೆ 150 ರೂಪಾಯಿ 180 ರೂಪಾಯಿ ಆಗ್ತಾ ಇತ್ತು. ಸೊ ಇದು ಕಡಿಮೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇವಾಗ 1,000 ರೂಪಾಯಿ ನಾನು ಲೋನ್ನ ತೊಗೊಂಡ್ಬಿಟ್ಟು ತೋರಿಸ್ತೀನಿ. ಇಲ್ಲಿ 50,000 ರೂಪಾಯಿವರೆಗೂ ಲೋನ್ ಸಿಗುತ್ತೆ. ಅದು ನಿಮ್ಮ ಒಂದು ಸಿಬಿಲ್ ಮೇಲೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ 4,000 ರೂಪಾಯಿ ತೊಗೊಂಡು ಮತ್ತೆ ರೀಪೇಮೆಂಟ್ ಮಾಡ್ತಿರೋ ನೋಡಿ, ಮತ್ತೆ ನಿಮಗೆ ಇಲ್ಲಿ ಲೆವೆಲ್ ಅಪ್ ಆಗ್ತಾ ಬರುತ್ತೆ. ಆ ರೀತಿಯಾಗಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಲೋನ್ ಕೊಡುತ್ತೆ. ಇವಾಗ 1,000 ರೂಪಾಯಿ ನಾನು ತೊಗೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. 1,000 ರೂಪಾಯಿಗೆ ಬಂದರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಲೋನ್ ಟರ್ಮ್ಸ್ ಸೇಮ್ ಗೈಸ್ ನೋಡ್ತಾ ಇರ್ಬೋದು 31 ದಿನಗಳವರೆಗೆ ಫಸ್ಟ್ ಪೇಮೆಂಟು 1,030 ರೂಪಾಯಿ ಇರುತ್ತೆ. ಟೋಟಲ್ ಡ್ಯೂ ಅಮೌಂಟು 1,030 ರೂಪಾಯಿ. ಆ್ಯಂಡ್ 62 ದಿನಗಳವರೆಗೆ ಇಲ್ಲಿ 2 ಮಂತ್ಲಿ ಪೇಮೆಂಟ್ಸ್ ಇರ್ತವೆ. 530 ರೂಪಾಯಿ ಪರ್ ಮಂತ್ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ 1,060 ರೂಪಾಯಿ ಇಲ್ಲಿ 2 ಮಂತಿಗೆ ಆಗುತ್ತೆ, 2 ಪೇಮೆಂಟ್ಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಾನು 1 ತಿಂಗಳಿಗೆ ತೊಗೊತಾ ಇದ್ದೀನಿ. ಸೊ 30 ರೂಪಾಯಿ ನಾನು ಇಲ್ಲಿ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ. ಓಕೆನಾ. 1,000 ರೂಪಾಯಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 94 ರೂಪಾಯಿ ಕಟ್ಟಾಗ್ಬಿಟ್ಟು 906 ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಆಗುತ್ತೆ. ಆ್ಯಂಡ್ 30 ರೂಪಾಯಿ ಪ್ಲಸ್ ಇಂಟ್ರೆಸ್ಟು 1,030 ರೂಪಾಯಿ ಆಗುತ್ತೆ. ಇಲ್ಲಿ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ನಾನು ಆಲ್ರೆಡಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೆ, ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಕೇಳುತ್ತೆ. ನಿಮ್ಮದು ಬೇರೆ ಇತ್ತು ಅಂತಂದರೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆ್ಯಡ್ ಮಾಡ್ತೀರಾ ಅಂತಂದರೆ ಹೊಸದಾಗಿ ಆ್ಯಡ್ ಮಾಡ್ಕೋಬೋದು. ನಂದು ಆಲ್ರೆಡಿ ಅಕೌಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅಪ್ಲೈ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ವರ್ಕಿಂಗ್ ಅಂತ ಬರ್ತಾ ಇದೆ. ಇವಾಗ ಲೋನ್ ಅಗ್ರಿಮೆಂಟನ್ನು ಬರುತ್ತೆ. ಸೊ ಈ ಒಂದು ಲೋನ್ ಅಗ್ರಿಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನು ಲೋನ್ ಅಗ್ರಿಮೆಂಟನ್ನು ಸೈನ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಇದನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಓಕೆ. ಸೊ ಟಿಕ್ ಮಾಡ್ಕೊಂಡು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ಅ ಲೋನ್ ಅಂತ ಬರುತ್ತೆ. ಇವಾಗ ನೀವು ವೇಟ್ ಮಾಡ್ಕೋಬೇಕು. ಇಲ್ಲಿ 12 ಅವರ್ಸ್ ಅಂತಾರೆ, ಬಟ್ ಅಷ್ಟು ಹಿಡಿಯಲ್ಲ. ಜಸ್ಟ್ 2 ನಿಮಿಷದಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನೋಡ್ತಾ ಇರ್ಬೋದು ಕೆಳಗಡೆ ನನಗೆ ಮೆಸೇಜ್ ಕೂಡ ಬಂದಿದೆ, ಬಂತು ಮೇಲ್ಗಡೆ. ಸೊ 1,000 ರೂಪಾಯಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡಿಸ್ಪೋಸ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಬಂದಿದೆ. ಸೊ 906 ರೂಪಾಯಿ ನನಗೆ ಡಿಸ್ಪೋಸ್ ಆಗಿದೆ. ಬ್ಯಾಂಕ್ ಕಡೆಯಿಂದ ಕೂಡ ಇವಾಗ ನನಗೆ ಮೆಸೇಜ್ ಬರುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಕಣ್ಣು ಮುಂದೆನೇ ನಾನು ಲೈವಲ್ಲಿ ಅಪ್ಲೈ ಮಾಡಿಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಮೇಲ್ಗಡೆ ಮೆಸೇಜ್ ಬಂತು ನೋಡ್ತಾ ಇರ್ಬೋದು ಬ್ರಾಂಚ್ ಕಡೆಯಿಂದ. ಇವಾಗ ಬ್ಯಾಂಕಿಂದು ಕೂಡ ಬರುತ್ತೆ. ಸೊ ಇಲ್ಲಿ ಕನ್ಫರ್ಮ್ ರಿಸಿಪ್ಟ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ. ಸೊ ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಆಗುತ್ತೆ. ಸೊ ಇಷ್ಟಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ ಡ್ಯೂ ಅಮೌಂಟು ಮಾರ್ಚ್ 12ಕ್ಕೆ ನಂದು ಫಸ್ಟ್ ಅಮೌಂಟ್ ಡ್ಯೂ ಅಮೌಂಟ್ ಇರುತ್ತೆ. ಸೊ ಮಾರ್ಚ್ 12ಕ್ಕೆ ಕೊಡಬೇಕು. ಅದು ಇಷ್ಟಿರುತ್ತೆ. ಸೊ ಈ ರೀತಿಯಾಗಿ ನೀವು ಲೋನ್ನ ತೊಗೊಬೋದು. ಈ ಒಂದು ಆ್ಯಪಲ್ಲಿ ಯಾವ ರೀತಿಯಾಗಿ ನೀವು ಪ್ರೊಫೈಲನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೀವು ಇಲ್ಲಿ KYC ಕಂಪ್ಲೀಟ್ ಮಾಡ್ಕೋಬೇಕು, ಡೀಟೇಲ್ ವಿಡಿಯೋ ಇದೆ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಆ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಅಪ್ಲೈ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಪ್ಲೈ ಲಿಂಕ್. ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಬ್ರಾಂಚ್ ಅಂತ. ಸೊ ಬ್ರಾಂಚ್ ಆ್ಯಪಿಂದ ನೀವು ಇನ್ಸ್ಟಂಟ್ ಆಗಿ ಅಪ್ ಟು 50,000 ರೂಪಾಯಿವರೆಗೆ ಲೋನ್ನ ತೊಗೊಬೋದು. ಸೊ ಪರ್ಸನಲ್ ಲೋನ್ ಇಲ್ಲಿ ಸಿಗುತ್ತೆ. ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್
ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.5 ಸ್ಟಾರ್ ರೇಟಿಂಗ್ ಇದೆ, 10 ಮಿಲಿಯನ್ ರಿವ್ಯೂಸ್ ಇದಾವೆ, 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಬ್ರಾಂಚ್ ಅಪ್ಲಿಕೇಶನ್ ಬೆಸ್ಟ್ ಇದೆ ಗೈಸ್, ನೋಡ್ತಾ ಇರ್ಬೋದು. ನಂದು ಇಲ್ಲಿ 30 ರೂಪಾಯಿ ಆಗಿದೆ ಅಂಡ್ ಬೋನಸ್ ನಂದು ಅಪ್ಲೈ ಆಗಿದೆ. ಸೊ ನಾನು ರೆಫರ್ ಮಾಡೋದ್ರಿಂದ ನನಗೆ ಬೋನಸ್ ಕೂಡ ಸಿಗ್ತಾ ಇದೆ, ನಿಮಗೂ ಕೂಡ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಿ, ಒಂದು ಫ್ರೆಂಡ್ಗೆ ನೀವು ರೆಫರ್ ಮಾಡಿದರೆ 250 ರೂಪಾಯಿ ನಿಮಗೆ ಸಿಗುತ್ತೆ, ನಿಮ್ಮ ಫ್ರೆಂಡ್ಗೆ 100 ರೂಪಾಯಿ ಕೂಡ ಸಿಗುತ್ತೆ. ಸೊ ನನ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕಿಂದ ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊತೀರಾ ಅಂತಂದರೆ ನಿಮಗೆ 100 ರೂಪಾಯಿ ಸಿಗ್ತಾ ಇದೆ ಗೈಸ್, ಓಕೆನಾ. ಸೊ ಜಸ್ಟ್ ಹೋಗಿ ನೀವು ಆ ಒಂದು ಲಿಂಕಿಂದನೇ ಅಪ್ಲೈ ಮಾಡ್ಕೊಳ್ಳಿ, ನನಗೂ ಕೂಡ ಸಿಗುತ್ತೆ, ನಿಮಗೂ ಕೂಡ ಸಿಗುತ್ತೆ ಆ್ಯಂಡ್ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ, ಓಕೆನಾ. ಸೊ ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ಬ್ರಾಂಚ್ ಅಪ್ಲಿಕೇಶನಲ್ಲಿ ನೀವು ಯಾವ ರೀತಿಯಾಗಿ ಇಲ್ಲಿ KYC ಕಂಪ್ಲೀಟ್ ಮಾಡ್ಕೊಬೇಕು ಡೀಟೇಲ್ ವಿಡಿಯೋ ಇದೆ, ಐ ಬಟನ್ ಕೊಟ್ಟಿರ್ತೀನಿ, ಓಕೆನಾ. ವಿಡಿಯೋ ನೋಡಿ ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟಿರುತ್ತೆ ಗೈಸ್. ಸೊ ನೋಡ್ತಾ ಇರ್ಬೋದು ನನಗೆ ಮೇಲ್ಗಡೆ ಬ್ಯಾಂಕಿನ ಮೆಸೇಜ್ ಕೂಡ ಬಂದಿದೆ, ನಾನು ಅದನ್ನು ಬ್ಲರ್ ಮಾಡಿದ್ದೀನಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಮೆಸೇಜ್ ಕೂಡ ಬಂದಿದೆ. ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಬಾಯ್.